ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇನ್ನೇನು IPL ಶುರುವಾಗ್ತಾ ಇದೆ ಶನಿವಾರದಿಂದ. ನಿಮ್ಗೆಲ್ಲ ಗೊತ್ತಿರೋಂಗೆ ಮೊದಲನೇ ಪಂದ್ಯ ನಮ್ಮ RCB ವರ್ಸಸ್ SRH ಮ್ಯಾಚ್ ಇದೆ. ಸೊ RCB ವರ್ಸಸ್ SRH ಮ್ಯಾಚು ಈ ಪ್ರಿವ್ಯೂ ಮಾಡೋಣ. ಅಂದರೆ ಪ್ಲೇಯಿಂಗ್ 11 ಆಯಿತು, ಸ್ಟ್ಯಾಟ್ಸ್ ಆಯಿತು, ಆಮೇಲೆ ಈ ಕಡೆ ಮ್ಯಾಚ್ ಅಪ್ಸ್ ಆಯಿತು, ರೇನ್ ಪ್ರೆಡಿಕ್ಷನ್ ಆಯಿತು, ಪಿಚ್ ರಿಪೋರ್ಟ್ ಆಯಿತು. ಇದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಈ ಕಡೆ RCB ಯೂನಿಟ್ ಬೌಲಿಂಗ್ ಯೂನಿಟ್ ಬಗ್ಗೆ ಮಾತಾಡೋಣ. ಅಂದರೆ ಯಾವ ಬೌಲಿಂಗ್ ಯೂನಿಟ್ ಕಣಕ್ಕೆ ಕೇಳಿದ್ರೆ ನಮಗೆ ಉತ್ತಮ, ಅದು ಸ್ಪೆಷಲಿ SRH ವಿರುದ್ಧ ಅಂತ. ಏನಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಹೇಜಲ್ವುಡ್ ಅವರ ಒಂದು ಅವೈಲೇಬಿಲಿಟಿ ನಮಗಂತೂ ಇಲ್ಲ. ಅಂದರೆ ಸ್ವಲ್ಪ ಇಂಜುರಿಯಿಂದ ಆ ಕಡೆ ಈ ಕಡೆ ಫಿಟ್ನೆಸ್ ಟೆಸ್ಟ್ ಎಲ್ಲ ನಡೆಸ್ತಾ ಇದ್ದಾರೆ. ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ ಇನ್ನು NOC ಕೂಡ ಬಂದಿಲ್ಲ ಅಂತ ಬೊಂಬಾಟಣ್ಣವರೆಲ್ಲ ಹೇಳಿದ್ದಾರೆ. ಆಮೇಲೆ ಈ ಕಡೆ ಯಶ್ ದಯಾಲ್ ಅವ್ರದ್ದು ಒಂದು ಪರ್ಸ್ನಲ್ ರೀಸನ್ನಿಂದ ಈ ಕಡೆ ನಮ್ಮ RCB ಅವರಂತೂ ಅವ್ರನ್ನ ಕನ್ಸಿಡರೇ ಮಾಡಿಲ್ಲ ಈ ವರ್ಷ. ಸೊ ಆ ಥರ ನೋಡೋದಾದರೆ ಹೇಜಲ್ವುಡ್ ಇಲ್ಲ, ಮತ್ತು ಈ ಕಡೆ ಯಶ್ ದಯಾಲ್ ಅವರಿಲ್ಲ. ಸೊ ನಮ್ಮದು ಬೌಲಿಂಗ್ ಏನಾದರೂ ವೀಕ್ ಆಗಿ ಕಾಣಿಸ್ತಾ ಇದೆನಾ, ಇನ್ಎಕ್ಸ್ಪೀರಿಯನ್ಸ್ ಆಗಿ ಕಾಣಿಸ್ತಾ ಇದೆನಾ ಅಂತ ಕ್ವಶನ್ ಮಾರ್ಕ್ ಬರೋದು ಸಹಜ. ಸೊ ಮೊದಲನೇ ಪಂದ್ಯ SRH ವಿರುದ್ಧ ನಮ್ಮ ಯಾವ ಒಂದು ತ್ರಿವಳಿ ಬೌಲಿಂಗ್ ಅಟ್ಯಾಕು ಉತ್ತಮವಾಗಿರುತ್ತೆ ಅಂತ ನೋಡ್ಕೊಂಡು ಬರೋದಾದರೆ ನಮಗೆ 2 ಆಪ್ಷನ್ ಇದೆ. ಒಂದು ಆಪ್ಷನ್ ಏನಪ್ಪ ಅಂತಂದರೆ ಈ ಕಡೆ ನಮ್ಮ ಭುವಿ ಅವರಂತೂ ಕಾನ್ಸ್ಟೆಂಟ್ ಆಗಿರ್ತಾರೆ. ಸೊ ಭುವಿ, ಆಮೇಲೆ ಜೇಕಬ್ ಡಫಿ, ಆಮೇಲೆ ಮಂಗೇಶ್ ಯಾದವ್. ನೀವು ಎಲ್ಲ ಒಂದು ಪ್ಲೇಯಿಂಗ್ 11 ನೋಡಿದ್ರೆ ಎಲ್ಲರ ಒಂದು ಪ್ಲೇಯಿಂಗ್ 11ಅಲ್ಲಿ ಆಲ್ಮೋಸ್ಟ್ ಇವರು ತ್ರಿವಳಿ ಬೌಲರ್ಸ್ಗಳು ಇವರೇ ಇರ್ತಾರೆ ಅಂತ ಅನ್ಸುತ್ತೆ. ಯಾಕಂತಂದರೆ ಈ ಕಡೆ ಭುವಿ ಅವರಂತೂ ರಚ್ಕೆದ್ಬಿಟ್ಟು ಬೌಲಿಂಗ್ ಮಾಡ್ತಿದ್ದಾರೆ. ಇನ್ನು ಏನಂದರೆ ಸ್ಟ್ಯಾಟ್ಸು ನೋಡೋದಾದರೆ, ಫಾರ್ಮ್ ನೋಡೋದಾದರೆ ಸ್ಮ್ಯಾಟಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. 7 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಆಮೇಲೆ ಜೇಕಬ್ ಡಫಿ ಅಂತಂದರೆ ಒಂದು ಬೇರೆ ಆಯಾಮ ತಂದು ಕೊಡ್ತಾರೆ, ಓವರ್ಸೀಸ್ ಬೌಲರ್ ಅಂತ. ಅಫ್ಕೋರ್ಸ್ ನ್ಯೂಜಿಲೆಂಡ್ ಸೀರೀಸಲ್ಲಿ ಅಷ್ಟೊಂದು ನೆಕ್ಸ್ಟ್ ಲೆವೆಲ್ ಬಂದಿರಲಿಲ್ಲ, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸಲ್ಲಿ T20 ಸೀರೀಸ್. ಆಮೇಲೆ ನೆಕ್ಸ್ಟು ವರ್ಲ್ಡ್ ಕಪ್ಪಲ್ಲಿ ಒಂದು ಲೆವೆಲಿಗೆ ಬಂತು, ಬಟ್ ಸ್ಟಿಲ್ ಸ್ವಲ್ಪ ಒಡ್ಸ್ಕೊಂಡ್ರು. ಈ ಒಂದು ಭಾರತದ ಕಂಡೀಷನ್ಸ್ಗೆ ಸ್ವಲ್ಪ ಒಗ್ಗೂಡ್ತಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ಮಂಗೇಶ್ ಯಾದವ್ ಇವರಂತೂ ಯಶ್ ದಯಾಲ್ ಅವ್ರಿಗೆ ಲೈಕ್ ಟು ಲೈಕ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ. ಆಮೇಲೆ ಏನಂದರೆ ಬೌಲಿಂಗ್ ಜೊತೆ ಬ್ಯಾಟಿಂಗು ಕೂಡ ಮಾಡ್ಕೊಡ್ತಾರೆ. ನೀವು ಸ್ಮ್ಯಾಟಲ್ಲಿ ನೋಡಿದ್ರೆ ಲಾಸ್ಟ್ ಮ್ಯಾಚ್ 12 ಬಾಲ್ 28 ರನ್ ಆ ಥರ ಏನೋ ಎಲ್ಲ ಹೊಡೆದಿದ್ರು. 233 ಸ್ಟ್ರೈಕ್ ರೇಟಲ್ಲೆಲ್ಲ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಮಂಗೇಶ್ ಯಾದವ್ ಅಂತ. ಆಮೇಲೆ ಏನಂದರೆ ಬೌಲಿಂಗಲ್ಲಿ ನೀವು ನೋಡಿದ್ರೆ ಮಧ್ಯಪ್ರದೇಶ್ T20 ಲೀಗಲ್ಲೆಲ್ಲ ಒಂಥರ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರೇ. ಪ್ರಾಪರ್ ಆಗಿ ಅಪ್ ಫ್ರಂಟ್ ಸ್ವಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಆಮೇಲೆ ಏನಂದರೆ ಸ್ಲಾಗ್ ಓವರ್ಸಲ್ಲಿ ಯಾರ್ಕರ್ ಎಲ್ಲ ಸಖತ್ತಾಗಿ ಯಾರ್ಕರ್ ಎಲ್ಲ ಹಾಕ್ಕೊಡ್ತಾರೆ. ಆಮೇಲೆ ನೀವು ಸ್ಟೋರಿನೂ ನೋಡಿದ್ದೀರಾ ಅನ್ಕೋತೀನಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲಲ್ಲಿ ಅವರೇ ಬಿಟ್ಟಿದ್ದಾರೆ ಯಾವ ಥರ ಒಂದು ಹಸಿವಿ ಇಟ್ಕೊಂಡು ಬಂದಿದ್ದಾರೆ ಇವರು ಮಂಗೇಶ್ ಯಾದವ್ ಅಂತ. ಸೊ ಈ ಒಂದು ಆಪ್ಷನ್ 1 ಏನಂತಂದರೆ ಎಲ್ಲರ ಒಂದು ಪ್ಲೇಯಿಂಗ್ 11 ಇರುತ್ತೆ, ಪಕ್ಕ ಇರುತ್ತೆ. ಆಮೇಲೆ ಸೆಕೆಂಡ್ ಆಪ್ಷನ್ ಏನು ಅಂತಂದರೆ, ಇಲ್ಲ ಗುರು ನಾನು ಇಂಡಿಯನ್ ಬೌಲರ್ಸ್ ಔಟ್ ಆ್ಯಂಡ್ ಔಟ್ ಇಂಡಿಯನ್ ಬೌಲರ್ ಜೊತೆಗೆ ಹೋಗ್ತೀನಿ, ಬೇತೆಲ್ಲ ಆಡಿಸ್ತೀನಿ ನಾನು ಅಂತ ಏನಾದರೂ ಅನ್ಕೊಂಡ್ರೆ, ಜೇಕಬ್ ಬೇತೆಲ್ ಅಣ್ಣ ಆಡಿಸ್ಬೇಕು ಅಂತಂದರೆ ಇವರು 4 ಫಾರಿನ್ ಪ್ಲೇಯರ್ಸ್ ಯಾರಂದರೆ ಸಾಲ್ಟು, ಜೇಕಬ್ ಬೇತೆಲು, ಟೀಮ್ ಡೇವಿಡು, ಆಮೇಲೆ ನಮ್ಮ ರೋಮಾರಿಯೋ ಶೆಫರ್ಡ್ ಅಂತೂ ಇದ್ದೇ ಇರ್ತಾರೆ. ಸೊ 4 ಜನನ ಆಡಿಸ್ಬಿಟ್ಟು ಇಂಡಿಯನ್ ಪೇಸರ್ ಜೊತೆಗೆ ಹೋಗ್ತೀವಿ ಅಂತಂದರೆ ಭುವಿ, ಮಂಗೇಶ್ ಯಾದವ್, ರಸಿಕ್ದಾರ್ ಸಲಾಮು ಅಥವಾ ಅಭಿನಂದನ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆ ಏನಂದರೆ ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ 2 ಬಾರಿ ಔಟ್ ಮಾಡಿದಾರಂತೆ. ಆಮೇಲೆ ಇವ್ರದ್ದು ಸ್ಮ್ಯಾಟಲ್ಲೂ ಚೆನ್ನಾಗಿತ್ತು. ಒಂದು ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ 8 ಇನ್ನಿಂಗ್ಸಲ್ಲಿ 8 ವಿಕೆಟ್ಸ್ ತೆಗೆದು 8 ಎಕಾನಮಿ ಅಂದರೆ 8 ರನ್ ಅಂಟು ನಮ್ಮ ಅಭಿನಂದನ್ ಅವ್ರಿಗಿದೆ ಅಂತ ಅನಿಸುತ್ತೆ. ಆಮೇಲೆ ರಸಿಕ್ದಾರ್ ಸಲಾಮು ಅವ್ರದ್ದೇನೆಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಈ ಡೆಲ್ಲಿ ಕಡೆ ಆಡಿರೋದ್ರಿಂದ ಸ್ವಲ್ಪ IPL ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಅವರು ಸ್ಮ್ಯಾಟಲ್ಲಿ ಕೂಡ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಇಂಡಿಯನ್ ಬೌಲರ್ಸು ಔಟ್ ಆ್ಯಂಡ್ ಔಟ್ ಹೋಗಬೇಕು ಅಂತಂದರೆ ಯಾರಾದರೂ ಇವ್ರು 3 ಜನ ಅಂದರೆ ಭುವಿ, ಮಂಗೇಶ್ ಯಾದವ್, ರಸಿಕ್ದಾರ್ ಸಲಾಮ್ ಅಥವಾ ಅಭಿನಂದನ್ ಇವ್ರ ಜೊತೆಗೆ ಹೋದರೆ ನಮ್ಮದು ಬ್ಯಾಟಿಂಗ್ ಹೆವಿ ಸ್ಟ್ರೆಂತ್ ಆಗುತ್ತೆ. ಒಂದು ಇಲ್ಲಿ ಟ್ರಿಕ್ಕಿ ಸಿಚುವೇಶನ್ ಏನಾಗ್ಬೋದು ಅಂದರೆ ನೀವು ಜೇಕಬ್ ಬೇತೆಲ್ಲ ಎಲ್ಲಿ ಆಡಿಸ್ತೀರಾ ಅನ್ನೋದು. ಅಂದರೆ ಬ್ಯಾಟಿಂಗ್ ಕ್ರಮಾಂಕ ಎಲ್ಲಿ 3ನಾ 4ಆ 5ಆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದೇನೋ. ಬಟ್ ಸ್ಟಿಲ್ ಏನಂದರೆ ಇದು ಒಳ್ಳೆ ಆಪ್ಷನ್ನೇ. ಯಾಕಂತಂದರೆ ನಿಮಗೆ ರೋಮಾರಿಯೋ ಶೆಫರ್ಡ್ ಕೂಡ ಇದ್ದಾರೆ. ರೋಮಾರಿಯೋ ಶೆಫರ್ಡ್ ಕೂಡ ಅವರು ರಚ್ಕೆದ್ಬಿಟ್ಟು ಬೌಲಿಂಗ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ನೀವು 3-4 ಅವರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಈ 2 ಆಪ್ಷನ್ಸ್ ಮೇನ್ ಆಗಿದೆ. ಆಮೇಲೆ ನುವಾನ್ ತುಷಾರ್ ಅವ್ರಿಗೆ ಇನ್ನು NOC ಸಿಕ್ಕದೇ ಇರೋ ಕಾರಣ ಅಂದರೆ ಬರ್ತಾರೆ, ಇನ್ನೊಂದು 2-3 ದಿನದಲ್ಲಿ ಬರ್ತಾರೆ ಅಂತ ಸುದ್ದಿ ಬಂದಿದೆ ಸದ್ಯಕ್ಕೆ. ಬಟ್ ಆದರೂ ಅವರು ಬಂದು ಸಡನ್ನಾಗಿ ಡೈರೆಕ್ಟಾಗಂತೂ ಆಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು ಆಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ನೀವು ಆಪ್ಷನ್ 1 ತೊಗೊಂಡ್ರೆ ಈ ಕಡೆ ಭುವಿ ಮತ್ತು ಜೇಕಬ್ ಡಫಿ, ಮಂಗೇಶ್ ಯಾದವ್ ಅಂತ ತೊಗೊಂಡ್ರೆ ನಿಮಗೆ ಭುವಿ ಅವ್ರು 4 ಓವರ್ ಕೊಡ್ತಾರೆ. ಮಂಗೇಶ್ ಯಾದವ್ ಅವ್ರ ಕಡೆಯಿಂದ 4 ಓವರ್, ಇನ್ಎಕ್ಸ್ಪೀರಿಯನ್ಸ್ ಇದ್ರೂ 4 ಓವರ್ ತೊಗೋಬೋದು. ಆಮೇಲೆ ಜೇಕಬ್ ಡಫಿ ಕಡೆಯಿಂದ ಏನಾದರೂ ಆ ಕಡೆ ಈ ಕಡೆ ಆದ್ರೂ 2 ಓವರ್ ಕೊಟ್ಟರು ನಿಮಗೆ ರೋಮಾರಿಯೋ ಶೆಫರ್ಡ್ ಇದ್ದಾರೆ, ಅವ್ರ ಕಡೆಯಿಂದ 2 ಓವರ್ ಬರುತ್ತೆ.
ಕೃಣಾಲ್ ಪಾಂಡೆ 4 ಓವರು, ಆಮೇಲೆ ನಮ್ಮ ಸುಯೇಶಣ್ಣ 4 ಓವರು. ಸೊ 20 ಓವರ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ಈ ಥರ ಆಪ್ಷನ್ಸ್ ಅಂತೂ ನಮಗೆ ಸುಮಾರಾಗಿದೆ. ಬಟ್ ಏನಂದರೆ ಹೇಜಲ್ವುಡ್ಡೇ ಎಸ್ ಡೇಲು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸೊ ಹೇಜಲ್ವುಡ್ ಬರೋವರೆಗೂ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಕಾಡ್ಬೋದೇನೋ, ಅಂದರೆ ಈ ಕಡೆ ನಮ್ಮ ಭುವಿ ಅವ್ರ ಮೇಲೇ ಸ್ವಲ್ಪ ಜಾಸ್ತಿ ಡಿಪೆಂಡ್ ಆಗ್ಬೋದೇನೋ. ಆದ್ರೂ ಒಂದು ಒಳ್ಳೆ ಬೌಲಿಂಗ್ ಯೂನಿಟ್ ಅಂತಲೇ ಹೇಳ್ತೀನಿ. ಸ್ಪೆಷಲಿ ನಮ್ಮ ಕೃಣಾಲ್ ಪಾಂಡೆ ಮತ್ತು ಸುಯೇಶ್ ಅವರು ಮಿಡಲ್ ಓವರ್ಸ್ ಎಲ್ಲ ಸ್ವಲ್ಪ ಅಂದರೆ ಕಡಿವಾಣ ಹಾಕಿದ್ರೆ, ರನ್ಸ್ಗೆ ಕಡಿವಾಣ ಹಾಕಿದ್ರೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಅನ್ಸುತ್ತೆ. ಡೆತ್ತಲ್ಲಿ ನಮ್ಮ ಭುವಿ ಅವ್ರ ಜೊತೆ ಮಂಗೇಶ್ ಯಾದವ್ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಖತ್ತಾಗಿ ಬೌಲಿಂಗ್ ಯೂನಿಟೇ ಕಾಣಿಸುತ್ತೆ ನಮ್ಮದು ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ನಿಮಗೆ ಬೇರೆ ಥರ ಏನಾದರೂ ಆಪ್ಷನ್ಸ್ ಇದೆನಾ, ಬೌಲಿಂಗ್ ಯೂನಿಟ್ ಬೇರೆ ಥರ ಇದು ಬೇಡ ಗುರು ಈ ಥರ ಏನಾದರೂ ಇದೆ ಅಂತ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ RCB ವರ್ಸಸ್ SRH ಪ್ರಾಪರ್ ಪ್ರಿವ್ಯೂ ಮಾಡೋಣ. ಆಮೇಲೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.